Dust allergy. Hey guys, welcome back to our YouTube channel. We are back with another video. That is ಇವತ್ತು ಬಂಗಾರಿಗೆ ಮೇಕಪ್ ಹಾಕಕ್ ಹೋಗ್ತಾ ಇದೀನಿ. ಯಾವ ತರ ಮೇಕಪ್ ಹಾಕೋದು ಅಂತಂದ್ರೆ ಆಕ್ಚುಲಿ ಹೇಳ್ಬೇಕು ಅಂತಂದ್ರೆ ಬಂಗಾರ ಹತ್ರ ಮೇಕಪ್ ಥಿಂಗ್ಸ್ ಏನಿದೆ ಆ ತರದ್ ಯಾವ್ದು ಇಲ್ಲ. ಅಂದ್ರೆ ಲಿಟ್ರಲ್ ಮೇಕಪ್ ಥಿಂಗ್ಸ್, ಸುಮ್ನೆ ಲಿಪ್ಸ್ಟಿಕ್, ಕಾಜಲ್, ಐಲೈನರ್ ಈ ತರ ಇದೆ. ಅದು ಬಿಟ್ರೆ ಇನ್ನು ಏನೇನೋ ಇದೆ, ಬಟ್ ಅದ್ ಯಾವ್ದು ಕೆಲ್ಸಕ್ ಬಾರಂತದ್ದು ಏನೇನಿದೆ ಅಂತ ಹೇಳ್ಬಿಡ್ತೀನಿ. ಈ ಪೆನ್ಸಿಲ್, ಆಮೇಲೆ ಅದಕ್ಕೆ ಶಾರ್ಪ್ನರ್, ಈ ತರದ್ ಏನೇನೋ ಇದೆ. ಇದು ಬಿಟ್ರೆ ಇದು ಏನದು ಲಿಪ್ ಲೈನರ್ ಅಲ್ಲ, ಅದೆಲ್ಲ ಅದೇ ಏನೇನೋ ಗ್ಲೋ ಅಂತೆಲ್ಲ ಇತ್ತಲ್ಲ, ಅದೆಲ್ಲ ಇದೆ. ಅಂದ್ರೆ ಅದ್ ಎಲ್ಲಿಂದ ಅಂದ್ರೆ ಜುಡಿಯೋ ಇಂದ ತಂದಿದ್ ಕೆಲವೊಂದು ಪ್ರಾಡಕ್ಟ್ಸ್, ಅದೆಲ್ಲ ಏನು ಚೆನ್ನಾಗೇ ಇಲ್ಲ. ನಾನು ಜುಡಿಯೋನ ಡಿಪ್ರಮೋಟ್ ಮಾಡ್ತಾ ಇಲ್ಲ, ಬಟ್ ನನ್ನ ಒಪಿನಿಯನ್ ಹೇಳ್ತಾ ಇದ್ದೀನಿ, ಚೆನ್ನಾಗೇ ಇಲ್ಲ. ಅದು ಬಿಟ್ಟು ಬೇರೆ ಯಾವ್ದು ಚೆನ್ನಾಗಿದೆ ಅಂತ ನನಗೆ ಗೊತ್ತಿಲ್ಲ ಮೇಕಪ್ ಪ್ರಾಡಕ್ಟ್ಸ್ ಅಲ್ಲಿ. ಸೊ ಅದಕ್ಕೋಸ್ಕರ ಈ ದೊಡ್ಡ ದೊಡ್ಡ ಬ್ರ್ಯಾಂಡ್ಸ್ ಗಳು ಯಾವ್ದಾದ್ರು ಇದೆಯಲ್ಲ, ಮೆಬ್ಲಿನೋ, ನನಗೆ ಗೊತ್ತಿರೋ ಪ್ರಕಾರ ಇದಕ್ಕಿಂತ ಇನ್ನೂ ದೊಡ್ಡ ಬ್ರ್ಯಾಂಡ್ಸ್ ಇರ್ಬೋದು. ಬಟ್ ಇದರಲ್ಲಿ ಕೆಲವೊಂದು ಆನ್ಲೈನ್ ಅಲ್ಲಿ ಹೋಗ್ಬಿಟ್ಟು ಆರ್ಡರ್ ಮಾಡೋಣ ಅಂತ ಕೆಲವೊಂದು ರ್ಯಾಂಡಮ್ ಬ್ರ್ಯಾಂಡ್ಸ್ ನೋಡಕ್ ನನ್ ಕಣ್ಣಿಗೆ ಯಾವ್ದು ಕಲರ್ಫುಲ್ ಆಗಿ ಕಾಣ್ತಿದೆ, ಆಮೇಲೆ ಯಾವ್ದೊಂದು ಸ್ವಲ್ಪ ಕ್ವಾಲಿಟಿ ಅಂತ ಸ್ವಲ್ಪ ರಿಸರ್ಚ್ ಅಂದ್ರೆ ಡೀಪ್ ರಿಸರ್ಚ್ ಏನಲ್ಲ, ಸುಮ್ಮನೆ ಮೇಲೆ ರಿಸರ್ಚ್ ಮಾಡಿ ಇವಾಗ ಅದನ್ನ ನಾವು ನಮ್ಗೆ ಮೇಕಪ್ ಪ್ರಾಡಕ್ಟ್ಸ್ ತರ್ಸ್ಕೊಳಕ್ ಹೋಗ್ತಾ ಇದೀವಿ. ನೆಕ್ಸ್ಟ್ ನಾನು ಬಂಗಾರಿಗೆ ಮೇಕಪ್ ಮಾಡ್ತೀನಿ, ಅದನ್ನ ಇಟ್ಕೊಂಡು. ಸೊ ಅದೇ ಇವತ್ತಿನ ವ್ಲಾಗ್ ಆಗಿರುತ್ತೆ. ನಾರ್ಮಲ್ ಲ್ಯಾಂಗ್ವೇಜ್ ಅಲ್ಲಿ ಹೇಳ್ಬೇಕು ಅಂದ್ರೆ ಸುಣ್ಣ ಬಣ್ಣ ಹೊಡೆಯೋದು. ಮೇಕಪ್ ಲವರ್ಸ್ ನೋಡಿ ಬೈರಿ ನಿಮ್ ಮನೆಗೆ. ಥ್ಯಾಂಕ್ ಯು. ಇವನ್ಲೆ ಎಂದು ಅರಿಲ್ಲ ಫೋನ್ ಚೇಸು ಫೋನ್ ಅವನೇ ಲೈಕ್ ಹಿ ಟೇಕ್ಸ್ ಕೇರ್ ಆಫ್ ಎವ್ರಿಥಿಂಗ್. ಡೈರೆಕ್ಟರ್, ಅಕೌಂಟ್ ಮ್ಯಾನೇಜರ್ ಎಲ್ಲ. ಸೊ ಹಾಗಾಗಿ ನಾವಿವಾಗ ಚಾಲೆಂಜ್ ಅಲ್ಲ, ವಿಡಿಯೋ ಒಳಗೆ ಹೋಗೋಣ. ಸೊ ವಿತೌಟ್ ಎನಿ ಫರ್ದರ್ ಡಿಲೇ, ಲೆಟ್ಸ್ ಗೆಟ್ ಇಟ್ ದ ವಿಡಿಯೋ. ಆಕ್ಚುಲಿ ಇನ್ನು ಶಾಪಿಂಗ್ ನಿಂತಿಲ್ಲ ಗೈಸ್, ಇನ್ನು ನಡೀತಾನೆ ಇದೆ. ನಾನು ಶಾಪಿಂಗ್ ಇನ್ನೂ ಮುಗಿಸಿಲ್ಲ. 20 ಮಿನಿಟ್ಸ್ ಎಲ್ಲ ಸಾಲದೇ ಇಲ್ಲ. 20 ಮಿನಿಟ್ಸ್ ಸಾಲಲ್ಲ ಅಂತ ಹೇಳ್ಬಿಟ್ಟು 20 ಮಿನಿಟ್ಸ್ ಕೊಟ್ಟಿದ್ದ ಟೈಮು ಮೋಸ್ಟ್ಲಿ ಈಗ ಆಲ್ಮೋಸ್ಟ್ ಒಂದು ಅರ್ಧ ಮುಕ್ಕಾಲು ಗಂಟೆ ಆಗಿದೆ. ಆರ್ಡರ್ ಮಾಡ್ಬೋದಿತ್ತೇನೋ ಬೇಗ. ನಾನೆಲ್ಲ ಹುಡುಕಿ ಎಕ್ಸ್ಪೆರಿಮೆಂಟ್ ಮಾಡಿ ಯಾವ್ದು ಏನೇನಕ್ಕೆ ಯೂಸ್ ಆಗುತ್ತೆ ಅಂತೆಲ್ಲ ನೋಡಿ ಮಾಡ್ತಾ ಇದ್ದೀನಿ. ಬಟ್ ನಂದು ಕ್ಯಾಲ್ಕುಲೇಷನ್ ಸರಿನಾ ಅಂತಾನೂ ಗೊತ್ತಿಲ್ಲ, ಸುಮ್ಮನೆ ಬ್ಲೈಂಡ್ ಬಿಲೀಫ್ ಮೇಲೆ ನಾನು ನಮ್ದು ಕ್ಯಾಲ್ಕುಲೇಟ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ನಾವು ನೆನ್ನೆನೇ ತರಿಸಿದ್ವಿ ಗಾಯ್ಸ್, ಆ್ಯಕ್ಚುಲಿ ಥಿಂಗ್ಸ್ ಅದೆಲ್ಲ ತರಿಸ್ಬಿಟ್ವಿ. ಬಟ್ ಆದರೆ ನೆನ್ನೆ ನಾವು ವಿಡಿಯೋ ಕಂಟಿನ್ಯೂ ಮಾಡಲಿಲ್ಲ ಡ್ಯೂ ಟು ಸಮ್ ರೀಸನ್ಸ್. ನಾವು ಇದು ಹಳೇದಲ್ವಾ? ಇದು ಇಲ್ಲ, ಹೊಸದು. ಇದು ಹೊಸದು. ಅಲ್ಲಿ ಹಳೇದಿಟ್ಟಿದ್ದೀನಿ ಇದಕ್ಕೆ. ಆ್ಯಕ್ಚುಲಿ ಗಾಯ್ಸ್ ಇದೆಲ್ಲ 10,000 ಆಗುತ್ತೆ ಜಾಸ್ತಿ ಅಂತ ಅನ್ಕೊಂಡಿದ್ದು, ಅದಕ್ಕಿಂತ ಜಾಸ್ತಿ ಆಗೋಯ್ತು. ಹೇಳ್ಬೇಕಾ ಇದನ್ನೆಲ್ಲ ಎಷ್ಟಾಯ್ತು ಅಂತ? ಹೇಳಬೇಕು. ಏನಕ್ಕೆ ಹೇಳೋಣ ಅಷ್ಟೇ. ಓಕೆ ಗಾಯ್ಸ್, ಆ್ಯಕ್ಚುಲಿ ಇದಕ್ಕೆಲ್ಲ ಗೊತ್ತಿದ್ದವರು ತಿಳ್ಕೊತಾರೆ, ಹಂಗೆ ಗೊತ್ತಿರೋರು ಅರ್ಥಕೋತಾರೆ. ಅಂದರೆ ಇದೆಲ್ಲ ಏನಂತಂದರೆ ಇನ್ನೊಂದು ಬಂಗಾರ ಎಕ್ಸ್ಪೆರಿಮೆಂಟ್ ಮಾಡಿ ದಿ ಬೆಸ್ಟ್ ಎಕ್ಸ್ಪೆರಿಮೆಂಟ್ ಅಂತ ತಕ್ಷಣ ನನ್ನ ಓನ್ ಎಕ್ಸ್ಪೆರಿಮೆಂಟ್ ಎಲ್ಲ ಮಾಡಿಟ್ಟಿರೋದು. ಇದೇನೇ 100% ತಗೊಳ್ಬೇಕು ಅಂತ ಏನೋ ಹೇಳ್ತಾರ, ತಗೊಳ್ಳಿ, ಇಲ್ಲ ಅಂದ್ರೆ ಇಲ್ಲ. ನಾನು ನನಗೆ ತಗೊಂಡಿದ್ದೆ ಆಕ್ಚುಲಿ. ನೀವು ಬೇಕಂದ್ರೆ ತಗೊಳ್ಳಿ ಅಷ್ಟೇ. ಬೇಕಂದ್ರೆ ಇದ್ರದ್ದೆಲ್ಲ ಲಿಂಕ್ ಡಿಸ್ಕ್ರಿಪ್ಷನ್ ಅಲ್ಲಿ ಇರುತ್ತೆ, ಪ್ರತಿ ಪ್ರಾಡಕ್ಟ್ದು ಚೆಕ್ ಮಾಡ್ಕೊಳ್ಳಿ. ಈಗ ನೀವು ನನಗೆ ಮೇಕಪ್ ಹಾಕ್ತಾರಲ್ಲ, ಅದಕ್ಕಿಂತ ಮುಂಚೆ ಲಿಪ್ಸ್ನ ಮಾಯ್ಶ್ಚರೈಸ್ ಮಾಡ್ಕೊಂಡ್ಬಿಡ್ತೀನಿ. ಓಕೆ, ಸಾಕು ಅನ್ಕೋತೀನಿ. ಟಿಶ್ಯೂ ತಂದ್ಬಿಡ್ಲ? ಇದೇನು ಹಿಂಗಿದೆ ಸ್ಮೆಲ್ಲು? ಇಲ್ಲ, ಕೈಯಲ್ಲಿ ಹೆಂಗಂದ? ಕೈ ತೊಳ್ದ ಫಸ್ಟ್ ಆಫ್ ಆಲ್? ತೊಳೆದಿದ್ದೀನಿ. ಯಾವಾಗ ತೊಳ್ದೆ? ವಾಶ್ರೂಮ್ ಹೋಗಿ ಬಂದಾಗ. ನೀನು ಯಾವಾಗ ವಾಶ್ರೂಮ್ ಹೋಗಿ? ಸುಸು ಮಾಡಕ್ಕೆ. ಅದೆಷ್ಟೊತ್ತಾಯ್ತು? 1 ಗಂಟೆ ಆಯ್ತು. ಕೈ ತೊಳ್ಕೊಬೋದ? ಮುಖ ಎಲ್ಲ ಹಾಳು ಮಾಡಕ್ಕೆ ಬಂದಿದ್ದೆ ನೀನು. ಬೇಗ ಬರಬೇಕು. ತಗೋ. ಎಷ್ಟು ಗಲೀಜು ಹುಡುಗ ಅಂದ್ರೆ ಅಷ್ಟೇ ಗೈಸ್. ಟವಲ್ ಸಿಕ್ಕಿದ್ರೆ ಟವಲಲ್ಲೇ ಒರೆಸ್ಬಿಡ್ತಿದ್ನ, ಇದು ಸುಮ್ಮನೆ ಮಾಡೋಕ್ಕೆ. ಟಿಶ್ಯೂ ತಂದ್ಬಿಡ್ತೀನಿ ಅಂತ ಹೋಗ್ಬಿಟ್ಟು ಬಂದ್ಬಿಟ್ಟು ಮೈಯಲ್ಲೆಲ್ಲ ಹಿಂಗೆ ಒರೆಸ್ಕೊತಾನೆ. ಮತ್ತೆ ಇನ್ನೇನು ಟಿಶ್ಯೂ ತಂದೆ? ಏನು ಬಂಗಾರ, ಹುಡುಗರು ಹಿಂಗೆ ಮುಕ್ಕಾಲು ಭಾಗ ಜನ ಹುಡುಗರು ಹಿಂಗೇನೆ. ಅದು ಬಿಟ್ಟು ಏನಾದರೂ ನಾನು ನೀಟಾಗಿರ್ಬೇಕು, ಹುಡುಗಿರು ಹಂಗೆ, ನಾನು ಹಂಗೇನೆ ಹೋಗ್ಬಿಟ್ಟು ಕೈ ತಗೊಂಬಂದು ಹಿಂಗೆ ಅಂದ್ಬಿಡ್ತೀನಿ.
ಬಟ್ ಆದ್ರೆ ಇವಾಗ ನಾನು ಮೇಕಪ್ ಮಾಡ್ತಾ ಇದೀನಿ, ನನಗೆ ಭಯ ಆಗ್ತಿದೆ. ನೀನು ಅದ್ರಲ್ಲಿ ಹಿಂಗೆಲ್ಲ ಗಲೀಜ್ ಮಾಡ್ಬಿಟ್ಟು ನಂಗೆ ಇನ್ನೂ ಭಯ ಜಾಸ್ತಿ. ಹುಡುಗಿರ್ಗಿಂತ ಹೆವಿ ಇರುತ್ತೆ ಈ ತರದ್ದು. ಅದು ಬಿಟ್ಟು ಏನಾದ್ರು ನಾನು ನೀಟಾಗಿರ್ಬೇಕು ಅಂತ ಯಾರಾದ್ರೂ ಹೇಳ್ತಾನೆ, ನಾನು OCD ಇದೆ ಅಂತ ಅರ್ಥ ನನಗೆ. ಅಷ್ಟೇ. ಓಕೆ ಸರಿ. ಆಮೇಲೆ OCD ಇದೆ ಪಾಪ. ಯಾರ್ಯಾರು ಎಷ್ಟೆಷ್ಟು ಕ್ಲೀನ್ನೆಸ್ ಮೇಂಟೈನ್ ಮಾಡ್ತಿದ್ರು. ಬೇಗ ಬೇಗ ಬೇಗ. ಬಟರ್ ಇದ್ದಂಗಿದೆ ಗೈಸ್. ಇದಾ? ನಾನೇ ಮುಟ್ಟು ನೋಡಿಲ್ಲ. ಸೆಂಟ್ರಲ್ ರೆಡ್ ಕಲರ್ ಬೊಟ್ಟಿಟ್ಬಿಟ್ರೆ ಚೆನ್ನಾಗಿ ಕಾಣ್ತಿದ್ದೆ ಬಂಗ. ಚೆನ್ನಮ್ಮ ಸಾಕಾ? ಕತ್ತಿಗೆ ಹಾಕ್ಬೇಕಾ? ಸರಿ ಆಯ್ತು. ನನ್ನ ಎಷ್ಟು ಜನ ಬೇಕತ್ತಾರ. ಓಕೆ. ಅವ ಅಕ್ಕ ಎಷ್ಟು ಚೆನ್ನಾಗಿತ್ತಣ ಮಾಡಕ್ಕೆ. ನನಗೂ ಗೊತ್ತು ಮೇಕಪ್ ಹಾಕಿದ್ಮೇಲೆ ನನ್ನ ಮುಖ ಚೆನ್ನಾಗೇ ಇರಲ್ಲ ಅಂತ. ಅಕ್ಕ ನಿಮಗೂ ಬುದ್ಧಿ ಇಲ್ಲ. ಹೋಗಿ ಯಾರ ಕೈ ಕೊಟ್ಟಿದ್ದೀರಾ ಮುಖನ? ನಿಮ್ಮ ಸುಂದರವಾದ ತ್ವಚೆಯನ್ನು. ನನಗೆ ಇನ್ನೊಂದೇನು ಅನ್ನಿಸ್ತು ಗೊತ್ತಾ, ಇವೆಲ್ಲ ನಮ್ಗೆ ಏನೇನಕ್ಕೆಲ್ಲ ಕರೆಕ್ಟಾಗಿ ಯೂಸ್ ಮಾಡಬೇಕು ಅಂತಾನೆ ಗೊತ್ತಿಲ್ಲ. ಕೋತಿ ಕೈಲಿ ಹೂ ಮಾಲೆ ಬಂದಂಗೆ ಏನೇ ನಾವು ಮಾಡ್ತಾ ಇದೀವಿ ಇವನ್ನೆಲ್ಲ ಇಟ್ಕೊಂಡು. ಆಕ್ಚುಲಿ ಏನಂತಂದ್ರೆ ಬಂಗಾರದ ಫಸ್ಟ್ ಮೇಕಪ್ ಆಗಿದೆ ಅದೇ ಆಗ್ಲೇ ಹೇಳ್ದಂಗೆ ಮಂಡ್ಯದಲ್ಲಿ ಗೈಸ್. ಬೆಂಗಳೂರಿಂದ ಮಂಡ್ಯಕ್ಕೆ ಹೋಗಿದ್ವಿ. ನನ್ನ ಬಾಮ ಇದ್ದಂದಿರು ಬ್ಯಾಂಕಿಗೆ ಏನೋ ಒಂದ್ ಸ್ವಲ್ಪ ದುಡ್ಡು ಹಾಕ್ಬೇಕಿತ್ತು ಅಂತ ಹೇಳ್ಬಿಟ್ಟು ಹಾಕ್ಬಿಟ್ಟು ಬರ್ತೀವಿ ಹೋಗಿರಿ ಅಂತ ಹೇಳಿದ್ರು. ಸರಿ ಆಯ್ತು ಅಂತ ಹೋಗಿದ್ವಿ. ಅದ್ರಲ್ಲಿ ಸಂಜು ಅಂತ ಒಬ್ಬ ಇದ್ದಾನೆ. ಬರ್ತಿದಂಗೆ ಅವ್ನು ನೋಡಿ ಸಡನ್ ಆಗಿ ಹೇಳಿದೆ ಎಷ್ಟು ಅಕ್ಕ ಎಲ್ಲಿ ಇಲ್ಲಿ ಕಣ್ಮೇಲೆ ಹೇಳ್ಬೇಡ ಬಂಗಾರ. ಮೂಗಿಂದ ಬಣೆ ಬೇರೆ ಬರ್ತೈತೆ. ಅದನ್ನ ಸೇರ್ಸ್ ಹಚ್ಬಿಡ್ತೀನಿ ತಡಿ. ಬಾಯಿಗೆ ಹಾಕ್ಬಿಡ್ತೀನಿ ಇವಾಗ. ಗ್ಲೋ ಆಗುತ್ತೆ ಚೆನ್ನಾಗಿ. ಅಸಹ್ಯದೋನೆ. ಎಲ್ಲಾದ್ರೂ ಸ್ಮೆಲ್ಲೂ ಒಂಥರ ಹೆಂಗ್ ಬರ್ತಿದೆ ಗೊತ್ತಾ? ಈ ವೈನ್ ಸ್ಟೋರ್ ಮುಂದೆ ಪಾಸ್ ಆದ್ರೆ ಬರುತ್ತಲ್ಲ ಒಂದ್ ಸ್ಮೆಲ್, ಆ ತರ ಬರ್ತೈತೆ. ಯಾಕಂಗೆ? ನೀನ್ ಯಾಕೆ ಹೋಗಿದ್ದೆ ವೈನ್ ಸ್ಟೋರ್ ಮುಂದೆ? ಅಲ್ಲಮ್ಮ, ಮುಂದೆ ಪಾಸ್ ಆದ್ರೆ ಅಂತ ಹೇಳ್ತಾರೆ. ಏನ್ರೇ ಇದು, ಕುಡಿಯೋರ್ನು ಕುಡಿಯೋರ್ನು ಒಂದೇ ಮಾಡ್ಬಿಟ್ಟು ಬೈತಾರೆ. ನಿಮ್ಮಿಂದ ನಾನ್ ಬಯಸ್ಕೋಬೇಕು. ನಾನು ಅವ್ರು ಹೋಗಿರೋದಕ್ಕೆ ಏನ್ ಬೈದಿಲ್ಲ. ನನ್ನ ಮೇಲೆ ಏನಾದ್ರು ಎತ್ತಾಕ್ಬಿಡ್ಬೇಕು. ನಾನು ಹೇಳ್ತಾ ಇರೋದು ಅದಕ್ಕೆ ನಿಮ್ಗೆ ಒಂದು ಕಿವಿ ಮಾತೇನು ಪ್ರಕಾಶವಾಗಿ ಹೇಳ್ತೀನಿ, ತಗೊಳ್ಳಿ. ಕುಡಿಬೇಡಿ. ಮುಖ ಯಾಕೆ ಹಿಂಗೆ ಕಪ್ಪಗಾಗ್ತಿದೆ? ಗೌರ್ಮೆಂಟಿಗೆ ನಿಮ್ಗೆ ಆದಾಯ ಕೊಡಬೇಕು ಅಂತ ಅನ್ಸಿದ್ರೆ ಕೊಡಿ, ಬೇರೆ ತರ ಕೊಡಿ. ಶೋದಲ್ಲ ಯಾಕೆ ಹೇಳ್ತಿರೋದು? ಅವ್ರವ್ರ ಇಷ್ಟ. ನೀನ್ ಯಾಕೆ? ನಾನು ನಿನಗೆ ಏನ್ ಹೇಳ್ತೀನಿ ಅದನ್ನ ತಗೋ. ನೀನಲ್ಲ ಅವ್ರಿಗೆಲ್ಲ ಹೇಳಕ್ ಹೋಗ್ಬೇಡ. ಕುಡಿದು ಹಾಳಾಗಬೇಡಿ ಅಂತ ಸೋಷಿಯಲ್ ಮೆಸೇಜ್ ಕೊಡ್ತಾ ಇದ್ದೀನಿ. ಇವ್ರದ್ದು ಬರೀ ಪ್ರಮೋಷನ್ನೇ ಆಯ್ತು, ಅದು ಇದು ಅಂತ ಹೇಳ್ತಾರಲ್ಲ. ನಾವು ಈ ತರ ಸಮಸ್ಯೆಗಳನ್ನು ಮಾಡ್ತೀವಿ ಅನ್ನೋದು ಗೊತ್ತಾಗಲಿ ಅವ್ರಿಗೆ. ಆಕ್ಚುಲಿ ಏನಂತಂದ್ರೆ ನಾವು ಕೆಲವೊಂದು ವಿಡಿಯೋಸ್ನ ಮಾತ್ರ ತೋರಿಸ್ತೀವಿ, ಬ್ಯಾಕ್ ಎಂಡ್ ಅಲ್ಲಿ ನಾವು ಎಷ್ಟು ಹೆಲ್ಪ್ ಮಾಡ್ತೀವಿ ಅನ್ನೋದು ಯಾರಿಗೂ ಗೊತ್ತಿರಲ್ಲ. ಅದನ್ನ ಅದನ್ನು ವಿಡಿಯೋ ಮಾಡ್ತೀವಿ. ಕೆಲವೊಂದು ಎಷ್ಟೋ ಜನ ಹೇಳ್ತಾರೆ ಈ ಕೈಲಿ ಮಾಡಿದ್ದು ಈ ಕೈ ಗೊತ್ತಾಗಬಾರ್ದು ಅಂತ. ಬಟ್ ಆದ್ರೆ ನೀವು ಅದನ್ನ ನೋಡಿಲ್ಲ ಅಂತಂದ್ರೆ ಏನ್ ಮಾತಾಡ್ತೀರಾ ಅಂತಂದ್ರೆ ಇವ್ರು ಬರೀ ಪ್ರಮೋಷನ್ನೇ ಮಾಡ್ಕೊಂಡು ಹೋಗ್ತಾರೆ, ಬೇರೆ ಏನೋ ಪ್ರಮೋಷನ್ ಮಾಡ್ತಾರೆ, ಬರೀ ವೇಸ್ಟ್ ಇವರು ಅಂತ ನೀವೇ ಹೇಳ್ತೀರಾ. ಸೊ ಅದಕ್ಕೆ ಅಟ್ಲೀಸ್ಟ್ ನಿಮ್ಗೆ ಇದಾದ್ರೂ ಗೊತ್ತಾದ್ರೆ ಏನ್ ರಿಯಾಲಿಟಿ ನಡೀತಿದೆ ಅನ್ನೋದು ನಿಮ್ಗೆ ಗೊತ್ತಾಗುತ್ತೆ. ಏನ್ ಜಜ್ಜು ಮಾಡಿದ್ಯ ಮುಖನ? ಆಯ್ತು ಹಾಕು. ಡೌಟೇ ಇಲ್ಲ ಗೈಸ್. ಇವತ್ತು ಕರ್ಕೊಂಡು ಹೋಗ್ಬಿಟ್ಟು ಅಮ್ಮನ ಮುಂದೆ ನಾನು ಇರ್ತೀನಿ ಅಂತಂದ್ರೆ, ಅಮ್ಮು ಎಲ್ಲಿ? ಅಮ್ಮ ಇದೆ ಅಮ್ಮು ಇದ. ಅವನ್ ಬಂದಾಗ್ಲೇ ಹಂಗೆ ಕೇಳಿದ ಅವತ್ತು ಸಂಜು, ಬಾವಾ ಬೇಗ ಬೇಗ ಮಾಡಿಲ್ಲ ಅಂದ್ರೆ ಒಣಗುತ್ತೆ. ಹೊಡಿಯಪ್ಪ ಎಂಟನೇ ಒಂಚೂರು ಜೋರಾಗಿ ಹೊಡಿ. ನನ್ನ ಮುಖದ ಮೇಲೆ ಇದು ಒಣಗ್ತಿರೋ ತರ ಅನಿಸ್ತಾ ಇದೆ. ಒಂಥರ ಎವರ್ ಗ್ರೀನ್ ಫೇಸ್. ಎಷ್ಟೋ ಜನ ನಿನ್ನ ಸೌಂದರ್ಯ ಅಂತ ಕರೀತಾರೆ. ಅದೇನೋ ನಿಜನೇ. ಕೆಲವೊಂದ್ಸರಿ ನಾಗೋಲಿ ತರ ಹಿಂಗೆಲ್ಲ ನೋಡ್ತಾಳೆ, ಅದೆಲ್ಲ ಕಮೆಂಟ್ ಮಾಡ್ತಿದ್ದಂಗೆ ಹಿಂಗ್ ನೋಡಿರ್ತಾಳೆ. ಫೇಸ್ ತಿರ್ಗಿಲ್ಲಿ ತಿರ್ಗು ಕತ್ತಿಗೂ ಹಾಕು. ಇನ್ನೊಂದೇನಂದ್ರೆ ಎಷ್ಟೋ ಜನಕ್ಕೆ ಗೊತ್ತಿಲ್ಲ ನಾವು ಮಾಡೋದು ಪ್ರಮೋಷನ್ ಅಂತಂತಿದ್ರು ಅದಕ್ಕೆ ಒಂದು ಲಿಂಕ್ ಸಿಗ್ಬೇಕು ಅಂತ ನಾವ್ ಏನ್ ಮಾಡ್ತೀವಿ ಹೂಕ್ ಸ್ಟಾರ್ಟಿಂಗ್, ಅದಕ್ಕೆ ಎಷ್ಟು ಕಷ್ಟ ಪಡ್ತೀವಿ ಅಂತ. ಸ್ಕ್ರಿಪ್ಟ್ ಹುಡುಕಿ ಯಾವ ತರ ಸ್ಕ್ರಿಪ್ಟ್ ಕೊಡ್ಬೋದು ಅದೆಲ್ಲ ನೋಡ್ಕೊಂಡು ತುಟಿ ಮೇಲೆಲ್ಲ ಹಾಕ್ಬಿಟ್ಟೆ ಬಂಗಾರ. ಪ್ರೊಫೆಷನಲ್ ಮೇಕಪ್ ಮಾಡಿ ಅಂತ ಮಾಡುವಂತ ಹೇಳಿದ್ರೆ ಫೇಶಿಯಲ್ ಮಾಡ್ತಾ ಇದಾರೆ. ನನ್ಗೆ ಫೇಶಿಯಲ್ ಮಾಡಿದ್ರೆ ಹಿಂಗೆಲ್ಲ ಇಲ್ಲ, ಜಾಸ್ತಿ ಆಯ್ತು ಅನ್ಕೋತೀನಿ. ಫೌಂಡೇಶನ್ ಬ್ಲೆಂಡ್ ಮಾಡೋ ಕ್ಲಿಯರ್ ಆಗಿ. ಬ್ಲೆಂಡ್ ಮಾಡೋದು ಇಷ್ಟ ಆದ್ರೆ ಗೊತ್ತು ನಿಮ್ಗೆ ಹೆಂಗ್ ಮಾಡೋದು ಅಂತೆಲ್ಲ ಕೇಳ್ಬಾರ್ದು. ಪ್ರೊಫೆಷನಲ್ ಆಗಿ ಮೇಕಪ್ ಹಾಕಂದಿರ ಮುಖ ತೊಳ್ಕೊಂಡ್ ಬರ್ತೀನಿ ಚಿಚ್ಚು. ಇಲ್ಲ ಕತ್ತಿಗೆ ಇಳಿಸು ಅದನ್ನೆಲ್ಲ ಹಿಂಗೆ ಎಳ್ಕೊಂಬಂದು. ಆಕ್ಚುಲಿ ಅವತ್ತು ಮಂಡ್ಯದಲ್ಲಿ ಹಿಂಗೆ ಕಾಣ್ತಾ ಇದ್ದೀನಿ ನೀನು ಸ್ಟಾರ್ಟಿಂಗ್. ಕರೆಕ್ಟ್ ಹೌದಾ? ನನಗೆ ಗೊತ್ತಿರಲಿಲ್ಲ ನಾನು ಹೆಂಗ್ ಕಾಣ್ತಿದ್ದೀನಿ. ಈಗ ಗೊತ್ತಾಗ್ತಿದೆ ನನಗೆ.
ಆ್ಯಕ್ಚುಲಿ ಅವತ್ತು ಏನಂತಂದರೆ ಅಲ್ಲಿ ಕೂತಿದ್ದಾಗ ಅಲ್ಲೂ ಒಂದು ಸ್ವಲ್ಪ ಕೆಲಸ ಇತ್ತು ನನ್ನ ಲ್ಯಾಪಲ್ಲಿ ಕಿವಿಗೂ ಹಾಕ್ಬೇಕು ಅನ್ಕೋತೀನಿ. ಇರೋ ಕೂದಲು ಎತ್ತಮ್ಮ ಆ ಕಡೆಗೆ. ನಾನು ಸ್ವಲ್ಪ ಲ್ಯಾಪಲ್ಲಿ ಬ್ಯುಸಿ ಆಗಿದ್ದೆ. ಆ ಗ್ಯಾಪಲ್ಲಿ ನೋಡೋಕ್ಕಾಗಲಿಲ್ಲ. ಬಂಗಾರ ಕುತ್ಕೊಂಡು ಮೇಕಪ್ ಮಾಡಿಸ್ಕೊತಾ ಇದ್ಲು. ಲ್ಯಾಪಲ್ಲಿ ಏನು ಬ್ಯುಸಿ ಆಗಿದ್ದೆ ಹೇಳು ಒಂಚೂರು. ಅದೇನೋ ಅಪ್ಲೋಡ್ ಮಾಡೋಕ್ಕೆ ಅಂತ ಕೂತಿದ್ವು. ಅಪ್ಲೋಡ್ ಮಾಡಿಲ್ಲ, ಆಮೇಲೆ ಸುಮ್ಮನೆ ಕುತ್ಕೊಂಡಿದ್ದ ಅಷ್ಟೇ. ನೆಟ್ವರ್ಕ್ ಸಿಗ್ತಾ ಇಲ್ಲ ಅವತ್ತು. ಅಯ್ಯೋ ದೇವ್ರೆ, ಒಳ್ಳೆ ಕತೆ. ನಾವು ಇಷ್ಟೆಲ್ಲ ಏನೇನೋ ಮಾಡ್ಕೊಂಡು ಕಂಟೆಂಟ್ ಕ್ರಿಯೇಟ್ ಮಾಡ್ಬಿಟ್ಟು ಅಪ್ಲೋಡ್ ಮಾಡೋದು. ಲಾಸ್ಟಿಗೆ ಇವ್ರ ಹತ್ರ ಪ್ರಮೋಷನ್ ಮಾಡ್ತಾರೆ ಅಂತ ಅನ್ನಿಸ್ಕೊಳ್ಳೋದು. ತಿರುಗಿಲಿ, ಈ ಕಡೆ ತಿರುಗು, ಈ ಕಡೆ ನೋಡಲ್ಲ. ಅಮ್ಮ ಆಗಲೇ ಥರ ಮಾಡಿಬಿಟ್ಟಿದ್ದ ನನ್ನ. ಇಲ್ಲ, ಇದು ಫೌಂಡೇಶನ್ ಜಾಸ್ತಿ ಆಯ್ತದೆ ಆ್ಯಕ್ಚುಲಿ. ಇದು ನನ್ನ ತಪ್ಪಲ್ಲ, ನಂದೇ ತಪ್ಪು. ನಂಗೆ ಗೊತ್ತಿರಲಿಲ್ಲ ಇಷ್ಟ. ನಿಂದು ಅಲ್ಲ, ಅದು ಸ್ಪ್ರೇ ಎಷ್ಟು ಉಗಿಬೇಕೋ ಅಷ್ಟು ಉಗಿಲಿಲ್ಲ. ಆಚೆ ಚಿಕ್ಕ ನನಗೆ ಜಾಸ್ತಿ ಬಂದ್ಬಿಡ್ತು. ಓಕೆ, ಕಣ್ಣು ಕೆಳಗೆ ಡಾರ್ಕ್ ಇದ್ರೆ ಇದನ್ನ ಹಾಕದ? ಇಲ್ಲೂ ಅಲ್ಲ, ಸರಿ ಹೋಯ್ತು ಫೌಂಡೇಶನ್ಗೆ. ಕಣ್ ಕೆಳಗೆ ಡಾರ್ಕ್ ಏನಿಲ್ವಾ? ಒಂಚೂರು ಏನಿನ್ನೂ ಬಂದೇ ಇಲ್ಲ. ಕೊಡಿ, ನಾನು ಹಾಕ್ಬೇಕಾಗಿರೋದು. ತಿರುಗಿಸಿದ್ರೆ ಬರುತ್ತೆ ಅನ್ಕೋತೀನಲ್ವ ಮುಂದೆ. ಫಿಲ್ ಆಗ್ತಾಯಿತ್ತು ತಿರುಗಿಸ್ದಂಗೆ. ಹೌದಾ? ಹ್ಞೂ, ಕರೆಕ್ಟು. ತಗೋ ನೋಡು. ನಾನು ಇದೆ, ಬೇರೆ ಬ್ರಷ್ ಇದೆ. ನನ್ನ ಪ್ರಕಾರ ಇದು ಫೌಂಡೇಶನ್ದು ಅಲ್ಲ, ಅದು ಪೌಡರ್ದು. ಅದು ಫೌಂಡೇಶನ್, ಅದ್ರ ಮೇಲೆ ಬರೆದಿದ್ದಾರೆ. ಹೌದಾ? ಓಕೆ. ಅದ್ರ ಮೇಲೆ ಬರೆದಿದ್ದಾರೆ. ಇದೊಂದು ಏನಂತ ಬರೆದಿದೆ? ಕನ್ಸಿಲರ್. ಗ್ರೇಟ್. ನಿಜ ಹೇಳು, ಹೊರಗಡೆ ಮೇಕಪ್ ಆಗಿದೆ ನನಗಿಂತ ಮುಂಚೆ. ನಿಜ ಹೇಳಬೇಕು. ಮೇಕಪ್ ಹಾಕಿರೋ ಮೇಕಪ್ ಹಾಕ ಊಟ ಇದು ಅನ್ಕೋತಾರೆ. ನೀನು ಹೋಗಿ ಅವನಿಗೆ ಕೇಳ್ತಿದ್ಯಲ್ಲಮ್ಮ. ನಾನು ಯಾಕಾದ್ರೂ ಮೇಕಪ್ ಆರ್ಟಿಸ್ಟ್ ಆದ್ನ ಅನ್ನಿಸ್ತೈತಿ ಇವತ್ತು. ಇಂಥವನ್ನೆಲ್ಲ ನಾನು ಈ ಥರ ಬ್ರಷ್ ಎಲ್ಲ ಹಿಡ್ಕೊಂಡು ಮಾಡೋ ಥರ ಆಗೋಯ್ತಲ್ಲ ಅಂತ. ಇಂಥವನು ಅಂದರೆ ಹಿಂಗೆ ಅಂದರೆ ಆಳು ಕರೆಕ್ಟಾಗಿ ಮಾಡ್ತಿಲ್ಲ ಅಂತ. ನೀನು ಯಾಕೆ ನಿನ್ನ ಬಗ್ಗೆನೇ ಲೆಸ್ ಇದಾಗಿ ಮಾತಾಡ್ತೀಯ? ಇಂಥವನು ಅಂತ ಕರೆಕ್ಟಾಗಿ ಮಾಡ್ತಿಲ್ಲ ಅಂತ ಮೀನ್ ಮಾಡಿದ್ದು. ಇದೆ ಇದಕ್ಕೆ. ಇದೆಲ್ಲ ಐ ಶೇಡ್ಸು, ಇದು ಕನ್ಸೀಲರ್. ಅಂದರೆ ಇದಕ್ಕೆ ಬಫ್ ಇಲ್ವಾ? ಬಫ್. ಇಷ್ಟು ದೊಡ್ಡ ಬಫ್ ತಗೊಂಬಂದು ಹಾಕೋಬೇಡಿ ಹೇಳ್ತೀನಿ. ಮತ್ತೆ ಇದೇಂತಲ್ಲ ಹಾಕೋದು? ಪೌಡ್ರಲ್ಲೇ ಹಾಕೋದು. ಇದರಲ್ಲೇ ಹಾಕೊಳ್ಳೋದು ಅನ್ಕೋತೀನಿ. ನೋಡಿ ಯಾವ ಶೇಡ್ಸ್ ಬೇಕು ಅಂತ. ಇದು ತಗೋ, ಜಾಸ್ತಿ ಹಾಕ್ಬೇಡ. ಇಲ್ಲಿ ಹಿಂಗೆ. ಅಯ್ಯೋ, ಈ ಕಡೆಗೆ ಬ್ಲೆಂಡ್ ಮಾಡಿ ಆಯ್ತು. ಹಂಗೆ ಅದೇ ಡೈರೆಕ್ಷನ್ ಮೇಲೆ ಹಂಗನ್ನು ರೆಡ್ ಆಗ್ತೈತೆ. ಈ ರೇಂಜಿಗೆ ಮುಖ ಕೇಸರಿ ಬಾತ್ ಕಲರ್ ಆಗ್ತೈತೆ ಗೈಸ್. ನನ್ನ ಹೆಂಗ್ ಆಯ್ತು. ಇದೆಲ್ಲ ಆದ್ಮೇಲೆ ಒಂದ್ಸರಿ ಶಶ್ವಾನ್ ಈ ಜಾಸ್ತಿ ಆಲ್ರೆಡಿ ಜಾಸ್ತಿ ಇಲ್ಲ ಕಣ, ತಕ್ಕೊಂಡೇ ಇಲ್ಲ. ಇರೋ ಒಂದು ಸಾಕ್ತವ. ಈ ಕಡೆ ಲೈಟಾಗಿ ಎತ್ಕೊಂಡಿದ್ದೆ. ಏನು ಈ ತರ ಜೋಕರ್ ತರ ಮಾಡಿಟ್ಟಿದ್ಯಾ ನನ್ನನ್ನ? ಪಿಂಕ್ ಹೋಗ್ಸು, ಇನ್ನು ಬ್ಲೆಂಡ್ ಮಾಡು. ಇನ್ನು ಹಿಂಗೆಲ್ಲ ಅಂತ ಇರೋ. ಬ್ರಷ್ ಬೇರೆ ತಗೊಳ್ಳ? ಹೋಯ್ತಾ? ಎಲ್ಲ ಮೇಕಪ್ ನೀನೇ ಮಾಡ್ಕೊಂಬಿಟ್ಟೆ. ನಾನೇನು ಮಾಡಿಲ್ಲ, ಜಸ್ಟ್ ಹೆಲ್ಪಿಂಗ್ ಯು ಔಟ್ ಅಷ್ಟೇ. ನನಗೆ ಮೇಕಪ್ ಮಾಡು ಅಂತ ಹೇಳಿದ್ದು, ನನ್ನ ಜೋಕರ್ ಮಾಡು ಅಂತ ಹೇಳಿಲ್ಲ. ಸಾಕಾ? ಇದರಲ್ಲಿ ಯಾವ್ದು ಶೈನಿಂಗ್ ಥರದ್ದು ಯಾವ್ದು ಬೇಕು ನೋಡು. ಇಷ್ಟಿದೆ, ಇದು ನಿನ್ನ ಇಷ್ಟ, ನೀನೇ ಚೂಸ್ ಮಾಡಿ ಯಾವ್ದು ಬೇಕು. ಅದು ಬೇರೆ ಹಾಕ್ಬೇಕಾ? ಗ್ಲೋ ಆದರೆ ಹೈಲೈಟರ್ ಇದು. ಅದನ್ನ ಹೈಲೈಟ್ ಮಾಡಕ್ಕ? ಇಲ್ಲಿ ಹೈಲೈಟ್ ಮಾಡಕ್ಕೆ, ಎರಡು ಕಡೆ ನೋಸ್ ಹೈಲೈಟ್ ಮಾಡಕ್ಕೆ. ಹಂಗಾದ್ರೆ ಸಾಕಲ್ವಾ? ಗೊತ್ತಿಲ್ಲ, ನೋಡು. ತಿರ್ಗಿಸ್ಬಿಡ್ತೀನಿ. ನಂಗೆ ಕೋಲ್ಡ್ ಆಗ್ಬಿಟ್ಟಿದೆ, ಅಂದರೆ ಅಲರ್ಜಿ ಕೋಲ್ಡ್ ಈ ಡಸ್ಟಿಗೆ. ಇದು ಆಗ್ತಾ ಇರೋದು ಇದು. ಹಾಂ, ಸೇಮ್ ಅದೇ ಡೈರೆಕ್ಷನ್. ಹೈಲೈಟರ್ ಗೈಸ್, ಏನಾದರೂ ಡಿಫ್ರೆನ್ಸ್ ಇದೆಯಾ? ಏನು ಡಿಫ್ರೆನ್ಸ್? ಮಿಂಚ್ ಹಾಕ್ದಂಗೆ. ಓ, ಗ್ಲೋ. ನನಗೆ ಇವೆಲ್ಲ ನೋಡ್ರೆ ಸುಮ್ಮನೆ ಇಷ್ಟ ಆಗ್ಬಿಟ್ಟು ಭಯ. ಇದಕ್ಕಿಂತ ಮನೆ ಪೇಂಟ್ ಹೊಡೆಯೋದು ಈಸಿ. ಹೋಗು, ನಾಳೆಯಿಂದ ಪೇಂಟಿಂಗ್ ಕೆಲ್ಸಕ್ಕೆ ಹೋಗಾಯ್ತು. ಸೇರಿಸ್ಕೊಂಡು ಬರ್ತೀನಿ ನಿನ್ನನ್ನು. ಅಣ್ಣ, ಯಾರಾದ್ರೂ ನೋಡ್ತಿದ್ರೆ ಪೇಂಟಿಂಗ್ ಕೆಲಸ ಸ್ವಲ್ಪ ಕರ್ಕೊಳ್ಳಿ ಪ್ಲೀಸ್. ಕಂಪ್ಯಾರಿಟಿವ್ಲಿ ಆ ಕಡೆನಾ? ಚೂರು ಎಲ್ಲ ಒಂದೊಂದು ಕಲರ್ ಹಾಕ್ಬೇಡ. ಈ ಮೇಕಪ್ ಡಿಫ್ರೆನ್ಸ್ ಇದೆಯಾ? ಇದೆಯಾ ಗೈಸ್?
ಕೇಳು ಏನು ಅಂತ ಹೇಳ್ತೀನಿ. ಏನ್ ಡಿಫ್ರೆನ್ಸ್? ಬೆಳ್ಳಗೆ ಕಾಣ್ತಿದ್ದಿ, ದೆವ್ವ ತರ ಕಾಣ್ತಿದ್ದೀನಿ. ಬಟ್ ಎನಿವೇ ಸಮ್ವೇರ್ ಲಾಸ್ಟ್ ಅಲ್ಲಾದ್ರೂ ಚೆನ್ನಾಗಾಗುತ್ತೆ ಅಂತ. ನೆಕ್ಸ್ಟ್ ಈಗ ಪೌಡರ್. ಅಯ್ಯೋ ಪೌಡರ್ ಹಾಕ್ಬಿಟ್ಟು ಇದನ್ನೆಲ್ಲ ಹಾಕ್ಬೇಕಿತ್ತು. ಅಯ್ಯೋ ಪೌಡರ್ ಹಾಕ್ಬೇಕದ್ನ. ಬೇಡ ಬಿಡು, ನಮ್ಗದಾಯ್ತು. ಬೇಕಾ ಇದು ಹಾಕ್ಬಿಟ್ಟು ಮತ್ತೆ ಹಾಕಿದ್ರಾಗಲ್ವ ಅದನ್ನ? ಏನಪ್ಪ ಗೊತ್ತಿಲ್ಲ. ಆಯ್ತು ಮತ್ತೆ ಟ್ರೈ ಮಾಡೋಣ. ಫುಲ್ ಟು ಓಪನ್. ಪೌಡರ್ ಹಾಕಿದನ್ನು ಚಿಚ್ಚು ಹೈಲೈಟ್ರು ಬೇಕಾದ್ರೆ ಲೈಟಾಗಿ ಹಣೆಗೆ ತಗೊಂಡು ಹಣೆಗೆಲ್ಲ ಮುಟ್ಬಿಡು. ಇದು ಒಂಥರ ರೋಸ್ ಸ್ಮೆಲ್ ಚೆನ್ನಾಗಿದೆ. ಲೈಟಾಗಿ ಡಾಬ್ ಮಾಡಿ ಸಾಕು. ಹಿಂಗೆ ಅನ್ಬೇಡ, ಒಂದು ಕಡೆ ಇಷ್ಟು ಈ ಥರ ಹಿಂಗೆ ಅನ್ಬೇಕಾ? ಜಸ್ಟ್ ಸುಮ್ಮನೆ ಹಿಂಗೆ ಅನ್ಕೊಂಡು ಹೋಗೋದು ಅಷ್ಟೇನಾ? ಹೆಂಗಾರ ಏನು ಬ್ಲೆಂಡ್ ಆಗಬೇಕು ಚಿಚ್ಚು, ಎಲ್ಲ ಹೋಗಿರೋ ಥರ ಕಾಣ್ಬೇಕು ಎಂಡೋಗ್ತಿದೆ ಅಷ್ಟೇ. ನಾನು ಅದು ಇಡೀ ಫೇಸ್ ಇದು ಮಾಡು ಅಂತ ಹೇಳಿದೆ, ಎಲ್ಲ ಒಂದೇ ಕಡೆ ಮೆತ್ಬಿಟ್ಟಿದ್ಯಾ? ಇಲ್ಲ, ಹಾಕೊಂಡು ಹೋಗ್ತಾ ಇದ್ದೀನಿ. ಇಷ್ಟೆಷ್ಟು ಕೊಟ್ಟವ್ರೆ, ಇದ್ರಲ್ಲಿ ಹೆಂಗೆ ಹಾಕೋದು? ಅದು ಇಷ್ಟಾಗಲೇ ಕೊಟ್ಬಿಡ್ತಾರೆ. ಚಿಕ್ಕ ಮಗು ನಾನು. ಈ ದೊಡ್ಡ ಅದೇನು ಪಫ್, ಏನದು ಬಫ್. ತಿರ್ಗಿ ಈ ಕಡೆ ನಿಂಗೆ ತಿರ್ಗಿಸ್ತಾ ಇಲ್ಲ, ಅದಕ್ಕೆ ಈ ಕಡೆ ಕರೆಕ್ಟ್ ಆ ಕಡೆ ಕರೆಕ್ಟಾಗಿ ಬರ್ತಿಲ್ಲ. ಈಗ ಯಾವ ರೇಂಜಿಗೆ ಎಕ್ಸ್ಪರ್ಟ್ ಅಂದರೆ, ದೊಡ್ಡ ಮೇಕಪ್ ಆರ್ಟಿಸ್ಟ್ ಇಂಡಿಯಾದಲ್ಲಿ ಯಾರಾದ್ರೂ ಅವ್ರಿಗಿಂತನೂ ನೆಕ್ಸ್ಟ್ ಲೆವೆಲ್ ಮೇಕಪ್ ಅಲ್ಲಿ ಆಚೆ ಹೋಗ್ಬಿಡೋದು. ನಿನ್ ಮೇಕಪ್ನ ನೀನೇ ಈ ಥರ ಡೀಪ್ ಪ್ರಮೋಟ್ ಮಾಡಿದ್ರೆ ಹಿಂಗೆ ಹೇಳು. ನನ್ನ ಡೀಪ್ ಪ್ರಮೋಟ್ ಆಗುತ್ತೆ ಅನ್ನೋದಕ್ಕಿಂತ ಹೆಚ್ಚಾಗಿ ನಿನಗೆ ನಾಯಿ ಕಚ್ಚಿದಂತೆ ಇಂಜೆಕ್ಷನ್ ಹಾಕಿಸ್ಬೇಕಾಗುತ್ತೆ. ಮನೆ ಮುಂದೆ ಓಡಾಡ್ತಿರೋ ನಾಯಿ ಡೈಲಿ ಮಾತಾಡಿಸಿದಾಗ ಕ್ಯೂಟಾಗಿ ಬಾಲಲ್ಲಿ ಆಡಿಸ್ತಿರುತ್ತೆ. ಅದೇ ಇವಾಗ ಏನಾದ್ರು ಹೋಗ್ಬಿಟ್ಟು ನಿಂತ್ಕೊಂಡು ಅಂದ್ರೆ ಗ್ಯಾರಂಟಿ ಓಡಿಸ್ಕೊಂಡು ಕಚ್ಚುತ್ತೆ. ಇದು ನಿನಗೆ ಹಾಕಕ್ಕೆ ಬರಲ್ಲ, ನನಗೂ ಹಾಕಕ್ಕೆ ಬರಲ್ಲ. ಅದು ಇದ್ರ ಮೇಲೆ ಏನಂತ ತರೋದು ಏನು ಮಾಡ್ಬೇಕು ಹೇಳಿ, ನಾನು ಮಾಡ್ತೀನಿ. ಬೇಡ, ಅದೊಂಥರ ಚೆನ್ನಾಗಿ ಬರುತ್ತೆ. ಎಕ್ಸ್ಪರ್ಟ್ ಇರೋರು ಮಾತ್ರ ಹಾಕಕ್ಕೆ ಸಾಧ್ಯ. ನಾನು ಎಕ್ಸ್ಪರ್ಟ್, ಮಕ ಎಕ್ಸ್ಪರ್ಟ್ ನೀನು. ತಗೋ, ಇದಿಷ್ಟಲ್ಲಿ ಯಾವ ಕಲರ್ ಲಿಪ್ ಲೈನ್ ಚೂಸ್ ಮಾಡ್ತೀನಿ ನೋಡಿ. ಡಾರ್ಕ್ ಶೇಡ್ಸ್ ಚೂಸ್ ಮಾಡು. ಡಾರ್ಕ್ ಬ್ರೌನ್ ಚೂಸ್ ಮಾಡಿ ಒಳಗೆ ಲೈಟ್ ಬ್ರೌನ್ ಫೀಲಿಂಗ್ ಕೊಡ್ತೀಯಾ? ಇದೆಲ್ಲ ಯೂಸಿಗೆ ಬರುತ್ತೆ. ಯಾಕೆ ಹೇಳು? ಯಾಕೆ? ಅವಾಗ ಚಾಲೆಂಜ್ ವಿಡಿಯೋಸ್ ಮಾಡ್ತೀವಲ್ಲ ಮುಖಕ್ಕೆ. ಇದೆಲ್ಲ ಅದಕ್ಕೆಲ್ಲ ಅಲ್ಲ, ಇದು ಬರುತ್ತೆ. ಮುಖಕ್ಕೆ ಬೆಳೆಯಕ್ಕೆ ಚಾಲೆಂಜ್ ವಿಡಿಯೋಸ್ ಅಂತ. ಇದು ಔಟ್ಲೈನ್ಗಾ ಒಳಗೆ ಫೀಲಿಂಗ್ ಏನು ಕೊಡ್ತೀಯಾ? ಯಾವ್ದಾದ್ರು ಸ್ಕೂಲ್ಗೆ ಹೋಗೋ ಮಕ್ಕಳು ದಾನ ಮಾಡ್ತೀನಿ. ಪೆನ್ಸಿಲ್ ಇಲ್ಲ. ಸರಿ ಆಯ್ತು, ಕೊಟ್ಬಿಡ. ಆಯ್ತು, ಕೊಡು ನೋಡೋಣ. ನಾನು ಅಲ್ಲ, ನಾನೇ ಕೊಡೋಣ ಅಂದ್ರೆ ಇವನೇ ಬೇಡ ಅಂತಿರ್ತಾನೆ. ತಗೋ. ಈಗ ಇದು ಫುಲ್ ಬಿ ಕೇರ್ಫುಲ್. ಇಷ್ಟು ಹೊತ್ತು ಮಾಡ್ದಂಗೆಲ್ಲ ಇದು ಇದರಲ್ಲಿ ನೋಡಿ ಹೆಂಗೆ ಬರಿತೀನಿ ಅಂತ. ತುಟಿ ಮೇಲೆ ಮಾತ್ರ ಬರ್ಬೇಕಲ್ವಾ? ಹಂಗೆ ಸಣ್ಣ ಹಾಕೋ, ಜಾಸ್ತಿ ದಪ್ಪ ಬೇಡ, ಚೆನ್ನಾಗಿರಲ್ಲ. ಗೊತ್ತಾ? ಹಾಳು ಮಾಡಬೇಡ. ಎಲ್ಲಿಗೆ ಹಾಕೋದು? ಕಣ್ ಮೇಲಿಂದ ಇನ್ನೇನು ಗೊತ್ತು ಅಂತ ಅಂತೆ. ಅಯ್ಯೋ, ಇರಮ್ಮ. ಏನ್ ಮಾಡಿಟ್ಟಿದ್ಯಾ? ನನ್ನ ಕಾಣಿಸ್ತಾ ಇಲ್ಲ. ಚೆನ್ನಾಗಿಲ್ವಾ? ಚೆನ್ನಾಗಿದೆ. ಒಂಚೂರು ಹಿಂಗೆ ಎಳಿಬೇಕು. ಆಕ್ಚುಲಿ ನಾನು ಐಲಾಶಸ್ ಮಾತಾಡೋಕ್ಕೆ ಕ್ಯಾಪ್ ಕೊಟ್ಟರೆ ಬೈತಾಳೇನೋ ಅಂತ ಭಯ ಅಷ್ಟೇ. ಆ ಕಡೆ ಮೊದಲೇ ಹೇಳ್ದಿದ್ದೀನಿ. ಮತ್ತೆ ಹಂಗಾರೆ ಸುಮ್ಮನೆ ಬಿಟ್ಟಿದ್ದ ನಾ ಹೇಳೋವರೆಗೂ? ಇಲ್ಲ, ಹೇಳಿ ಅಂತೆಲ್ಲ ಸರಿ ಆಯ್ತು ಅಂತ ಹೇಳಿದೆ. ಅದೊಂದು ಸ್ವಲ್ಪ ತಿಕ್ಕಾಗಿ ಬಂದಿದೆ. ಈಗ ಐಲಾಶಸ್ ಮರ್ತೋದ್ನ ಇದು ತರಿಸ್ದೆ. ಈ ಫಿಕ್ಸರ್, ಐಲಾಶಸ್ ಫಿಕ್ಸರ್ನ ತರಿಸ್ದೆ. ಅಂದರೆ ಇದು ನಮ್ಮ ಫೇಕ್, ಅಂದರೆ ನಮ್ಮ ರಿಯಲ್ ಐಲಾಶಸ್ ಅಲ್ಲೂ ಮಾಡ್ಬೋದು. ಇದನ್ನ ನೀಟಾಗಿ ಒಂದು ಸ್ವಲ್ಪ ಹಿಂಗೆ ನಿಂತ್ಕೊಳ್ಳುತ್ತೆ. ಬಟ್ ನಿಜವಾಗ್ಲೂ ಗೊತ್ತಿಲ್ಲ ಹೆಂಗೆ ಅಂತ. ಏಯಪ್ಪ, ನನಗೆ ಇದನ್ನ ಮಾಡೋಕ್ಕಾಗಲ್ಲ. ಏಕೆ? ಕಣ್ಗಿಣ್ ಗುಡ್ಡೆ ಕಿತ್ಕೊಂಡು ಆಚೆ ಬಂದು ಹೆಂಗಿರ್ಬೋದು ಇದು? ಬಂಗಾರ ಗೊತ್ತಿಲ್ದಿರ ನಂಗೆ ಗೊತ್ತು, ನಿನಗೆ ಯೂಸ್ ಮಾಡ್ತೀನಿ ಅಷ್ಟೇ. ಕಂಡ್ರ ಲೆಫ್ಟ್ ಸೈಡ್ ಹೋಯ್ತು ಕಣ್ಣು. ಇವನ್ ಕಣ್ಣು ಒಳಗಿದೆ, ನಾನು ಹೆಂಗ್ ಮಾಡ್ಲಿ? ಈ ರೇಂಜಿಗೆ ಒಳಗಿದೆ. ಏನಾಯ್ತು? ಚರ್ಮ ಇಟ್ಕೊಂಡ್ಬಿಟ್ಟಿದ್ದಾನೆ. ಹೌದಾ? ಅಯ್ಯಪ್ಪ, ಏನೋ ಡಿಫ್ರೆನ್ಸ್ ಇಲ್ಲ, ಸುಮ್ಮನೆ ವೇಸ್ಟ್. ಎಷ್ಟು ದುಡ್ಡಿದ್ದು ವೇಸ್ಟ್ ಆಗಿದೆ ನಂದು. ಹೆಂಗೆ ವರ್ಕ್ ಆಗುತ್ತೆ ಅಂತನಾದ್ರೂ ಗೊತ್ತಾದ್ರೆ ಏನಾದರೂ. ಎಷ್ಟಿದು? 240 ಮಾಡ್ಲಾ? ನಂದು ಮೇಕಪ್ಪು
ತರ್ತಾರೆ ಒಡಗ್ಲಿ ಉಪ್ಪನ್ನು. ಕಾಜಲ್ ಹಾಕ್ಬಿಡ್ತಾಡಿ ಒಟ್ಟಿಗೆ, ನೀಟಾಗಿ ಹಾಕು ಕಾಜಲ್ನ. ಕಣ್ಣೊಳಗೆ ಮಾತ್ರ ಹಾಕು, ಆಚೆ ಕಡೆ ಎಲ್ಲ ಬೆಳಿಬೇಡ. ಓಕೆ ಕಾಜಲ್ ಬೇಡ ಅನ್ಕೋತೀನಿ ಮಗ, ಇಷ್ಟೇ ಸಾಕು. ಇಲ್ಲ ಹಾಕು, ಚೆನ್ನಾಗಿರುತ್ತೆ ನೋಡೋಣ. ಇದೆಲ್ಲ ಫುಲ್ ಮೇಕಪ್ ನೋಡ್ಬೇಡ. ಊರಲ್ಲಿರೋ ಮಕ್ಕಳನ್ನೆಲ್ಲ ಎದುರಿಸ್ಕೊಬರ್ಬೇಕು ಅಂತ ಕಾಯ್ತಾ ಇದ್ದೆ. ಭಯ ಆಗೋಯ್ತಾ? ಏನು ಮಾಡಲಿ, ತೋರಿಸಿಲಿ. ಚೆನ್ನಾಗಿ ಕಾಣಿಸಿದೆ ಒಂದರ. ಐ ಅಪ್ರಿಸಿಯೇಟ್. ಲಿಪ್ಸ್ಟಿಕ್ ಏನಾದರೂ ಡಾರ್ಕ್ ಆಗಿ ಹಾಕ್ಬೇಕಾ? ಏನಿಲ್ಲ, ಸಾಕು. ಅನ್ಸಾಗ್ತಾ ಇದೆ. ಹೆಂಗಿದೆ ಗೊತ್ತಿಲ್ಲ, ದೇವದ ಥರ ದೇವಾನೇ ಮೇಕಪ್ ಆಗಲ್ಲ. ಆಗಲ್ಲ, ಡೆಫಿನೆಟ್ಲಿ ಆಗಲ್ಲ. ಐ ಅಗ್ರಿ. ಸೊ ನಾನು ಹೆಂಗೆ ಮಾಡಿದ್ರು ಸೂಟ್ ಆಗಲ್ಲ ಅಂತಂದ್ರೆ ಚೆನ್ನಾಗಿ ಕಾಣಲ್ಲ. ಹಂಗ ನೀನ್ ಐ ಅಪ್ರಿಷಿಯೇಟ್ ಅಂತಲೇ ಹೇಳಿದೆ. ಅದ್ರಲ್ಲಿ ಏನಾದ್ರು ಎರರ್ಸ್ ಇತ್ತು ಅಂದ್ರೆ ಹೇಳಿದ್ದು. ಹಂಗ ನೀನ್ ಮೇಕಪ್ ಸರಿಗ್ ಮಾಡಿದೆ, ನಾನ್ ಚೆನ್ನಾಗಿಲ್ಲ ಅಂತ ಹೇಳ್ತಿದ್ಯಾ? ಹಂಗಂತಾನೆ ನೀನ್ ಹೇಳಿದ್ದು. ಓ ಬೇರೆ ಗೊತ್ತಿಲ್ಲ. ಹೊಡೆದ್ಬಿಡು ಹಾಕಿ. ಇಲ್ಲ ಇಲ್ಲೂ ಹೊಡೆದ್ಬಿಡ. ಇಲ್ಲ ಯಾರ ಮನೆಗೆ ಹೊಡೆದಿದ್ದು ತಸಮ್ಮ ಒಂದಿಲ್ಲಿ. ಇಲ್ಲಿ ಏನು ನೀನು ಓಪನ್ ಇಟ್ಕೋಬೇಕು, ಆವಾಗಲೇ ಸಿಗೋದದು. ಇರು, ಏನಾದರೂ ಇಸುಕ್ ತೊಂದರೆ ಇಲ್ಲ. ನ್ಯಾಚುರಲ್ ಆಗಿ ಹೆಂಗಿತಿ ಹಂಗೆ ಚೆನ್ನಾಗಿ ಕಾಣ್ತೀವಿ ಹಂಗ. ಇದು ಹೆಂಗಿದು? ಅದ್ರ ಮೇಲೆ ಇನ್ನೊಂದು ಪೇಪರ್ ಇದೆ. ಇನ್ನೊಂದು ಪೇಪರ್ ಎಲ್ಲಿದೆ? ಎತ್ಕೋತೀನಿ ತಡಿ. ಎಲ್ಲಿದೆ ಹೇಳು? ಅದೇ ಪೇಪರು ಎಲ್ಲಿದೆ? ಇದಿರೋದು ಎಲ್ಲಿದೆ? ಇರಮ್ಮ. ಇದಾ? ಓಕೆ. ಇಷ್ಟೊಂದೆಲ್ಲ ಡಬಲ್ ಟ್ರಿಪಲ್ ಟೈಮ್ಸ್ ಇದು ಮಾಡಿದ್ದಾರೆ. ನಮ್ಮ ಮನೆಗೆ ಒಂದು ಯಾವ್ದಾದ್ರು ಆನ್ಲೈನಿಂದ ಆರ್ಡರ್ ಪಾರ್ಸಲ್ ಬಂತು ನೋಡಿ. ಯಾವ ಕಲರ್ ಹಾಕ್ತೀಯ? ಇದನ್ನ ಯೂಸ್ ಮಾಡೋದ ಇದನ್ನ ಯೂಸ್ ಮಾಡೋದ? ಇದನ್ನ ಯೂಸ್ ಮಾಡೋಣ. ಅಯ್ಯೋ ತಗೋ. ಇದನ್ನ ಹಾಕಬೇಕಾದ್ರೆ ಉಸಿರು ಕಟ್ಬೇಕಾ? ಅಕ್ಷಿ ಬೇರೆ ಮಾಡ್ಬೇಕಾ? ಅದ್ರ ಇದಕ್ಕೆ ನನ್ನ ಚೂರು ಕೆಳಗಡೆ ಉದ್ರೋಗ್ಬಿಟ್ಟಿದೆ ಮೂಗು. ಇದು ನನ್ನ ಮೋಲ್ ಇದೆಲ್ಲ, ಅದನ್ನ ಹೈಲೈಟ್ ಮಾಡುತ್ತೆ. ಇಲ್ಲ ಇಲ್ಲ, ನಂದು ಎಲ್ಲಿದೆ ಒರಿಜಿನಲ್? ಅಲ್ಲಿ ಇಲ್ಲಿದೆ. ಏನ್ ಮಾಡಿದೆ? ಮೋಲ್ ಹೈಲೈಟ್ ಆಯ್ತು. ಡಾಟ್ ತರ ಬಂದಿದ್ಯಾ ಅಥವಾ ಹೆಂಗಾಯ್ತು? ಹೈಯಾಗಿ ಹೈಲೈಟ್ ಆಗೋಯ್ತು, ಅದೇ ಪ್ರಾಬ್ಲಮ್. ಮೆತ್ಕೊಂತ ಇದ್ದಾರಾ? ಇಲ್ಲ, ಡಾಟ್ ಇದೆಯಾ? ಜಸ್ಟ್ ಡಾಟ್, ಪರ್ಫೆಕ್ಟ್ ಡಾಟ್. ಏನು ಮಾಡಿದ್ಯಾ? ಡಾಟಾ ಅಂತ ಕೇಳಿದ್ವಿ. ಚಿಕ್ಕ ಡಾಟು ಇಡ್ತೀನಿ ಅಂತ ಹೇಳ್ಬಿಟ್ಟು ಊರಾಗ್ಲ ಮೆತ್ಬಿಟ್ಟು ಕರೆಕ್ಟ್ ಆಗಿದೆ ಅಂತೆ. ನೋಡಿದೆ, ಬ್ರಷ್ ಬೆಂಡ್ ಆಗೋಯ್ತಿದೆ. ನೋಡಿದೆ ಎಷ್ಟು ದೊಡ್ಡದಿದೆ ಅಂದ್ರೆ ವಿಡಿಯೋ ಫೋನಲ್ಲಿ ಕಾಣ್ತಾ ಇಲ್ಲ. ನಾನು ಹೆಂಗ್ ಕಾಣ್ತಿದ್ದೀನಿ ಗೊತ್ತಾ ಚಿಚ್ಚು? ಮೈಕಲ್ ಜಾಕ್ಸನ್ ತರ ಕಾಣ್ತಿದ್ದೀನಿ ಅಲ್ವಾ ಗೈಸ್? ನನಗೆ ಹಂಗೆ ಅನ್ಸಿದ್ದು. ಹೋಗು ಎತ್ಕೋಬಾ ಈಗ. ನಿಮ್ ಲಾಸ್ಟ್ ಮೇಕಪ್ ಏನು ಅಂತ ತೋರಿಸ್ಬಿಡೋಣ. ಚಿಚ್ಚೂಸ್ ಮೇಕಪ್ ಹೆಂಗದೆ? ಚೆನ್ನಾಗಿಲ್ಲ. 10ಗೆ ಎಷ್ಟು ರೇಟ್ ಮಾಡ್ತೀವಿ ಹಂಗಾರ? 10ಗೆ ಒಂದು 4. ಗೊತ್ತು. ಈ ತಡಿ, ಇವಾಗ ಅಮ್ಮನ್ ಕರೀತೀಯಾ? ಅಮ್ಮನ್ ಕರಿ ರಿಯಾಕ್ಷನ್ ಕೇಳಬೇಡ. ಅಮ್ಮಂದು ಕೃಷ್ಣ ಅಂತ ಏನಾದ್ರು ಸಂಡೆ ಹೆಂಗನುಂಡು? ಪೇಯ್ ಮಾರಿ ಅಂದ್ರೆ ದೆವ್ವ ತರ ಇದ್ದೀನಿ ಅಂತ ಹೇಳ್ಬಿಟ್ಟ. ಅಮ್ಮ ಅಲ್ಪ ಹೆಂಗೋ ಮಲ್ಕೊಂಡವ್ರೆ. ಕೆಟ್ಟದಾಗ ಮೇಕಪ್ ಹಾಕಿದ್ಯಾ ಅಂತ ಹೇಳಿದೆ ಅಂತ. ಮಾಮ ಮಲ್ಕೊಂಡ್ಬಿಟ್ರ? ಸುಮ್ಮನೆ ಮಲ್ಗಿರೋನ್ ಕರ್ಕೊಂಡ್ಬಂದು ತೋರ್ಸಂಗ ಗಾಬರಿ ಎದ್ರಕೊಂಡು. ಫೈನಲಿ ನನ್ನ ತಮ್ಮ ಬಂದು ದೇವರ ತರ ಇದೀನಿ ಅಂತ ಹೇಳ್ಬಿಟ್ಟ. ಸೊ ನಿನ್ ಮೇಕಪ್ ಫ್ಲಾಪ್ 0. ನಾನು ಕೊಟ್ಟಿದ್ದ 4 ನಾನು ವಾಪಸ್ ತಗೋತಾ ಇದ್ದೀನಿ. ಏನ್ ಸಕ್ಸಸ್? ಮೇಕಪ್ ಸಕ್ಸಸ್ ಅಲ್ಲ, ಬಟ್ ಎಲ್ಲ ರಾಂಗ್ ಅಷ್ಟೇ. ಇದೇ ಒಂದ್ ಪಕ್ಷ ಅದರ ಹಾರರ್ ಮೂವಿಗೆ ಆಗ್ತಿತ್ತ ಇದು. ಸಕ್ಸಸ್ ಆಗಿದೆ ಅಂತ ಹೇಳ್ಬೇಕು. ಹಂಗ ನೀನ್ ಹಾರರ್ ಎಫೆಕ್ಟ್ ಕೊಡಕ್ ಬಂದಿದ್ಯಾ? ನಾನು ನನ್ನ ಬ್ಯೂಟಿಫುಲ್ ಆಗಿ ಮಾಡುವಂತದ್ದೇ ದೇವ್ರ ತರ ಮಾಡಿಟ್ಟಿದ್ದೇನೆ ಅಷ್ಟೇ ಗೈಸ್.
ಯಾವುದಕ್ಕೆ ಯೂಸ್ ಆಗಲಿ ಅಂದ್ರೆ ಹಾರರ್ ಮೂವಿಗಾದ್ರೂ ಯೂಸ್ ಆಯ್ತು ಅಷ್ಟೇ. ಓಕೆ ಗೈಸ್, ನಿಮಗೆ ವಿಡಿಯೋ ಇಷ್ಟ ಆಯಿತು ಅಂತಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಆ್ಯಂಡ್ ಆಲ್ಸೋ ಕಾಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಯಾರನ್ನ ಸಬ್ಸ್ಕ್ರೈಬ್ ಮಾಡೋಕೆ ಮರಿಬೇಡಿ. ಸೊ ದಟ್ ನೀವು ಸಬ್ಸ್ಕ್ರೈಬ್ ಮಾಡ್ತಾ ನಮಗೂ ಯೂಟ್ಯೂಬ್ನಲ್ಲಿ ವೀಡಿಯೋಸ್ ಹಾಕಬೇಕು ಅಂತ ಜಾಸ್ತಿ ಇಂಟ್ರೆಸ್ಟ್ ಬಂದು ಜಾಸ್ತಿ ವೀಡಿಯೋಸ್ ಮಾಡ್ತಾ ಇರ್ತೀವಿ. ಸೊ ಅಷ್ಟೇ ಅಷ್ಟೇ ಗೈಸ್. ಆಮೇಲೆ ನಿಮ್ಗೆ ಏನಾದರೂ ಡೌಟ್ಸ್ ಇತ್ತು ಅಂತಂದರೆ ಕಾಮೆಂಟಲ್ಲಿ ಕೇಳಿ, ವಿಲ್ ಡೆಫಿನೆಟ್ಲಿ ಆನ್ಸರ್ ಇಟ್. ಇಲ್ಲಾಂದ್ರೆ ಒಂದು ಕೆಲಸ ಮಾಡೋಣ, ಅತಿ ಶೀಘ್ರದಲ್ಲಿ ಇನ್ಸ್ಟಾದಲ್ಲಿ ಆಸ್ಕ್ ಮಿ ಎನಿಥಿಂಗ್ ಹಾಕೋಣ. ನಾವು 1-2 ಸತಿ ಹಾಕಿದ್ದೀವಿ, ಬಟ್ ರಿಪ್ಲೈ ಮಾಡಿರಲಿಲ್ಲ. ಯಾಕಂದರೆ ಡ್ಯೂ ಟು ಸಮ್ ರೀಸನ್ಸ್ ನಾವು ಮಾಡೋಕ್ಕಾಗಿಲ್ಲ. ಸೊ ಸಾರಿ ಫಾರ್ ದ್ಯಾಟ್. ಸೊ ಅದಕ್ಕೋಸ್ಕರ ನೆಕ್ಸ್ಟ್ ಗ್ಯಾರಂಟಿ ಇನ್ನೊಂದ್ಸತಿ ಆಸ್ಕ್ ಮಿ ಎನಿಥಿಂಗ್ ಅಂತ ಹಾಕಿದಾಗ ಡೆಫಿನೆಟ್ಲಿ ಆನ್ಸರ್ಸ್ ಮಾಡ್ತೀವಿ. ಸೊ ದಟ್ ನಿಮ್ಮ ಕ್ವಶನ್ಸ್ಗೆಲ್ಲ ಕ್ಲಿಯರ್ ಆನ್ಸರ್ಸ್ ಸಿಕ್ಕೋಗುತ್ತೆ. ಎಷ್ಟೊಂದು ಜನ ಕಾಮೆಂಟ್ಸ್ಗೆ ಇನ್ಸ್ಟಾಗ್ರಾಮಲ್ಲಿ ಆಗಲಿ ಇಲ್ಲಾಗಲಿ ರಿಪ್ಲೈ ಮಾಡಲ್ಲ ಅಂತ ಹೇಳ್ತೀರಾ. ಬಟ್ ವಾಟ್ ನಾವು ಅಂದ್ಕೊಂಡಿದ್ದೀವಿ ಅಂತಂದರೆ ಕೆಲವೊಂದು ರಿಪ್ಲೈ ನಾವು ಓದಲ್ಲ. ಯಾಕೆ ಅಂತಂದರೆ ರೀಸೆಂಟಾಗಿ ಬರ್ತಾ ಇರೋಂಥದ್ದು. ನಾನು ಕೆಲವೊಂದು ಓದ್ತೀನಿ, ಕೆಲವೊಂದು ಇವರು ತೀರಾ ಓದಲ್ಲ. ಓದ್ಬಿಟ್ಟು ನಾನು ಕೆಲವೊಂದು ಹೇಳ್ತೀನಿ ಅಷ್ಟು ಬಿಟ್ಟರೆ, ಕೆಲವೊಂದು ಓದ್ತಾರೆ, ಕೆಲವೊಂದು ಓದಲ್ಲ. ಆ್ಯಂಡ್ ರೀಸೆಂಟ್ ಟೈಮ್ಸಲ್ಲಿ ಓದ್ತಾ ಇಲ್ಲ. ಯಾಕೆ ಅಂತಂದರೆ ಸುಮ್ಮನೆ ನೆಗೆಟಿವಿಟಿ ಬರ್ತಾ ಇರೋದ್ರಿಂದ ಅವ್ರಿಗೆ ಏನೂ ಗೊತ್ತಿಲ್ಲದೆ ಇರೋರು ಏನೇನೋ ಮಾತಾಡ್ತಾರೆ. ಅದು ಆ ಒಂದು ಟೈಮ್ಗೆ ನಮಗೆ ಒಂಥರ ಅನಿಸುತ್ತೆ, ಎಫೆಕ್ಟ್ ಆಗುತ್ತೆ ಅನ್ನೋ ರೀಸನ್ಸಿಂದ ಅಷ್ಟೇ ಓದ್ತಾ ಇಲ್ಲ. ಬಟ್ ನಮಗೆ ಒಳ್ಳೇದು ಬಯಸ್ತಾ ಇರೋರು ಯಾವತ್ತೂ ಇದ್ದೇ ಇರ್ತೀರ ಅಂತ ವಿನೋ. ಸೊ ಅವ್ರಿಗೋಸ್ಕರ ಅಷ್ಟೇ ನಾವು ಇವತ್ತಿನವರೆಗೂ, ಫಸ್ಟಿಂದ ಹಿಡಿದು ಇವತ್ತಿನವರೆಗೂ ನಾವು ಮುಂದೆ ಹೋಗ್ತಾ ಇದ್ದೀವಿ ಅಂತಂದರೆ ನೀವೇನೇ ಕಾರಣ. ಆ್ಯಂಡ್ ಅವ್ರದ್ದು ಮನಸ್ಸು ಯಾವತ್ತಾದರೂ ಅಂದರೆ ನೆಗೆಟಿವಿಟಿ ಕೊಡ್ತಿದಾರಲ್ಲ, ಅವ್ರದ್ದು ಮನಸ್ಸು ಯಾವತ್ತಾದ್ರೂ ಚೇಂಜ್ ಆಗುತ್ತೆ ಅನ್ನೋದನ್ನ ನಂಬಿದ್ದೀವಿ. ಸೊ ಅದಕ್ಕೋಸ್ಕರ ಏನು ಮಾಡೋಣ, ಇಷ್ಟು ಹೇಳ್ತಾ ಅದಕ್ಕೋಸ್ಕರ ಇಷ್ಟು ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀವಿ. ಸೊ ವಿಲ್ ಸಿ ಯು ದ ನೆಕ್ಸ್ಟ್ ವಿಡಿಯೋ. ಬಾಯ್ ಫ್ರಮ್